ಜೈಲು ಸೇರಿದ ನಟ ದರ್ಶನ್ ಪರಿಸ್ಥಿತಿ ಹೇಗಿದೆ ಗೊತ್ತಾ? ಪರಪ್ಪನ ಅಗ್ರಹಾರದಲ್ಲಿ ದಾಸ ದಿಲ್ದಾರ್ ಆಗಿದ್ದಾನ, ಮತ್ತೆ ರೌಡಿಗಳ ಜೊತೆ ಕೂತ್ಕೊಂಡು ಸಿಗರೇಟ್ ಹೊಡಿತಾ ಇದ್ದಾನ. ಹೈಫೈ ಲೈಫ್ ಅನ್ನ ನಡೆಸಿದಂತಹ ಡಿ ಬಾಸ್ಗೆ ಇದೆಂತ ಗತಿ ಬಂತು? ಸಪರೇಟ್ ಬ್ಯಾರಕ್ ನಲ್ಲಿ ನಟ ದರ್ಶನ್ ಒಂಟಿಯಾಗಿದ್ದಾರೆ. ವಾಕಿಂಗ್ಗೂ ಯಾರು ಸಿಗ್ತಾ ಇಲ್ಲ, ಟಾಕಿಂಗ್ಗೂ ಯಾರು ಇಲ್ಲ. ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಬೆನ್ನಲ್ಲೇ ಇದೀಗ ಜೈಲಲ್ಲಿ ದಿನವನ್ನ ದೂಡೋದೇ ದೊಡ್ಡ ತಲೆನೋವಾಗಿದೆ ದರ್ಶನ್ಗೆ. ಹೈಫೈ ಲೈಫ್ ಅನ್ನ ಮಾಡ್ತಾ ಇದ್ದಂತಹ ದರ್ಶನ್ ಕಳೆದ ಬಾರಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ರೀತಿಯಾಗಿ ರಾಜಾತಿಥ್ಯವನ್ನ ನೀಡಲಾಗಿತ್ತು ಅನ್ನೋದು ಗೊತ್ತಿರುವಂತಹ ವಿಚಾರ. ಆರಾಮಾಗಿ ಕೂತ್ಕೊಂಡು ಸಿಗರೇಟ್ ಸೇದ್ಕೊಂಡು ಕಾಫಿ ಕುಡ್ಕೊಂಡು ಲಾನ್ನಲ್ಲಿ ಆರಾಮಾಗಿ ಸಮಯವನ್ನ ಕಳೀತಾ ಇದ್ರು. ಹಾಗಾಗಿ ಅವರ ಈ ಬೇಲ್ ಕ್ಯಾನ್ಸಲ್ ಆಗಿರೋದಕ್ಕೂ ಮೇನ್ ಕಾರಣ ಅದೇ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಇದರ ಜೊತೆಗೆ ಈಗ ದರ್ಶನ್ ಅವರಿಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗ್ತಾ ಇದೆ, ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ ಜೈಲಿನಲ್ಲಿ, ದಿನಂಪ್ರತಿ ಯಾವ ರೀತಿಯಾಗಿ ಇರ್ತಾ ಇದ್ದಾರೆ. ಈಗಾಗಲೇ 6 ದಿನಗಳು ಕೂಡ ಕಳೆದು ಹೋಗಿದೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿ. ದಿಲ್ದಾರ್ ಆಗಿದ್ದಾರಾ, ಆರಾಮಾಗಿದ್ದಾರಾ, ಹೇಗಿದ್ದಾರೆ ಹಾಗಿದ್ರೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸ್ನಾನ ಮಾಡೋದಕ್ಕೂ ಕೂಡ ನೀರು ಸಿಗ್ತಾ ಇಲ್ಲ, ದಾಸನನ್ನ ಕೇಳೋರೇ ಇಲ್ಲ. ನೀರು ಸಿಗ್ತಾ ಇದೆ, ಬಿಸಿನೀರು ಸಿಗ್ತಾ ಇಲ್ಲ. ದರ್ಶನ್ಗೆ ಸ್ನಾನ ಮಾಡೋದಕ್ಕೆ ಬಿಸಿ ನೀರು ಇಲ್ಲವೇ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಆರೋಪಿಗೆ ಬರೀ ತಣ್ಣೀರಿನ ಸ್ನಾನ. ಇವತ್ತು ಬೆಳಿಗ್ಗೆ ಸ್ನಾನಕ್ಕೆ ಬಿಸಿನೀರನ್ನ ಕೇಳಿದ್ರು ನಟ ದರ್ಶನ್. ಬಿಸಿನೀರನ್ನ ಕೊಡೋದಕ್ಕೆ ಜೈಲಾಧಿಕಾರಿಗಳು ನಿರಾಕರಿಸಿದ್ದಾರೆ. ಕಾನೂನು ಪ್ರಕಾರ ಕೊಡೋದಕ್ಕೆ ಬರಲ್ಲ ಅಂತ ಜೈಲಾಧಿಕಾರಿಗಳು ಹೇಳಿದ್ದಾರೆ. ಕುಡಿಯೋದಕ್ಕೆ ಮಾತ್ರ ಬಿಸಿನೀರನ್ನ ಕೊಡ್ತೇವೆ ಅಷ್ಟೇ ಅಂತ ಹೇಳಿ ಅಧಿಕಾರಿಗಳು ಹೇಳಿದ್ದಾರೆ. ಸೊ ಹಾಗಾಗಿಯೇ ಈ ಹಿಂದೆ VIP ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದಂತಹ ದರ್ಶನ್ಗೆ ಈ ಬಾರಿಯೂ ಕಠಿಣ ರೀತಿಯಾಗಿ ನಡೆಸ್ಕೊಳ್ತಾ ಇದೆ. ಬೇರೆ ಆರೋಪಿಗಳನ್ನ ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೋ ಅದೇ ರೀತಿಯಾಗಿ ದರ್ಶನ್ ಅವರನ್ನು ಕೂಡ ನಡೆಸ್ಕೊಳ್ಳಾಗ್ತಾ ಇದೆ. ಈಗಾಗಲೇ ಅವರು ಬಿಸಿನೀರನ್ನ ಕೂಡ ಕೇಳಿದ್ರು ಇವತ್ತು ಸ್ನಾನ ಮಾಡೋದಕ್ಕೆ. ಬಟ್ ಆದ್ರೆ ಜೈಲಾಧಿಕಾರಿಗಳು ಅದನ್ನ ನಿರಾಕರಿಸಿದ್ದಾರೆ. ಬಿಸಿನೀರನ್ನ ಕೊಡೋದಕ್ಕೆ ಸಾಧ್ಯವಿಲ್ಲ, ಆ ರೀತಿಯಾದಂತಹ ನಿಯಮಗಳು ಇಲ್ಲ ಅಂತ ಹೇಳಿ ಜೈಲಾಧಿಕಾರಿಗಳು ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತು ಬಿಸಿನೀರು ಸಿಕ್ಕಿಲ್ಲ, ಕುಡಿಯೋದಕ್ಕೆ ಮಾತ್ರ ಬಿಸಿನೀರ ವ್ಯವಸ್ಥೆಯನ್ನ ಮಾಡಿಕೊಡ್ತೇವೆ ಅಷ್ಟೇ ವಿನಃ ಬೇರೆ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನ ಕೊಡೋದಿಲ್ಲ ಅಂತ ಹೇಳಿ ಜೈಲಾಧಿಕಾರಿಗಳು ಹೇಳಿದ್ದಾರೆ. ಮತ್ತೆ ಯಾವ ರೀತಿಯಾಗಿ ಇದ್ದಾರೆ, ಯಾವ ರೀತಿಯಾಗಿ ತಮ್ಮ ದಿನಚರಿಯನ್ನ ಮಾಡ್ಕೊಂಡಿದ್ದಾರೆ, ಯಾವ ರೀತಿಯಾಗಿ ದಿನವನ್ನ ದೂಡ್ತಾ ಇದ್ದಾರೆ ದರ್ಶನ್ ಅನ್ನುವಂತಹ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಜೈಲಿನಿಂದ ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ ಆರಾಮಾಗಿ ಹೈಫೈ ಲೈಫ್ ಅನ್ನ ನಡೆಸ್ತಾ ಇದ್ದಂತಹ ದರ್ಶನ್ಗೆ ನಿಜಕ್ಕೂ ಈ ಬಾರಿಯ ಜೈಲ್ ಏನಿದೆ ಅಲ್ವಾ, ಈ ಬಾರಿ ಅವರು ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಕಠಿಣ ನಿಯಮಗಳನ್ನ ಕೂಡ ಮಾಡಲಾಗ್ತಾ ಇದೆ. ಮತ್ತೆ ಜೈಲಾಧಿಕಾರಿಗಳು ಕೂಡ ಅದೇ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ. ಕುಡಿಯೋದಕ್ಕೆ ಮಾತ್ರ ಬಿಸಿನೀರನ್ನ
ಕೊಡ್ತಾ ಇದ್ದಾರೆ ಜೈಲಾಧಿಕಾರಿಗಳು. ಸ್ನಾನ ಮಾಡೋದಕ್ಕೆ ತಣ್ಣೀರಲ್ಲೇ ನೀವು ಸ್ನಾನ ಮಾಡಬೇಕು, ನಾವು ಬಿಸಿನೀರನ್ನು ಕೊಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಮತ್ತು ಎಲ್ಲಾಗೂ ಕೂಡ ಅವ್ರನ್ನ ಬಿಡ್ತಾ ಇಲ್ಲ. ಒಬ್ಬರೇ ಈಗ ನಾನು ಹೊರಗಡೆ ಸ್ವಲ್ಪ ವಾಕ್ ಮಾಡ್ತೀನಿ ಅಂತ ಅಂದ್ರೂ ಕೂಡ ಅದಕ್ಕೆ ಅವಕಾಶಗಳು ಇಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಕೇಳ್ತಾ ಇದ್ದೀವಿ. ಯಾಕೆಂತಂದರೆ ಕಳೆದ ಬಾರಿ ಅವರು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದೆ ಇಷ್ಟೆಲ್ಲದಕ್ಕೂ ಕಾರಣ ಆಗ್ತಾ ಇದೆ. ಸುಮ್ಮನೆ ಕಳೆದ ಬಾರಿ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬೇರೆ ಆರೋಪಿಗಳು ಯಾವ ರೀತಿಯಾಗಿ ಜೈಲಲ್ಲಿ ಇದ್ರೂ ಅದೇ ರೀತಿಯಾಗಿ ಅವರು ಜೈಲಲ್ಲಿ ಇದ್ಬಿಟ್ಟು ಬೇಲ್ ತೆಗೆದುಕೊಳ್ಳೋದಕ್ಕೆ ಎಷ್ಟು ಆತುರಾತುರವಾಗಿ ಅವರು ಬೇಲನ್ನು ತೆಗೆದುಕೊಂಡ್ರು. ಇನ್ನೊಂದು ಸ್ವಲ್ಪ ದಿನ ಸಮಯಾವಕಾಶವನ್ನು ತೆಗೆದುಕೊಂಡು ಆ ನಂತರ ಬೇಲ್ ಸಿಕ್ಕಿದಿದ್ರೆ ಇಷ್ಟೆಲ್ಲ ಅವಾಂತರಗಳು ಆಗ್ತಾನೆ ಇರಲಿಲ್ಲ